ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ವೆಜ್ ಥಾಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಈ ರೆಸಿಪಿ ಸಿಂಪಲ್ ಆಗಿದ್ರು ತುಂಬಾ ರಿಚ್ ಅಂಡ್ ಟೇಸ್ಟಿ ಆಗಿರುತ್ತೆ. ಮತ್ತೆ ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಬೇಗನೆ ಈ ವೆಜ್ ಥಾಲಿ ರೆಡಿ ಮಾಡ್ಕೋಬಹುದು. ಹಾಗೆ ಇವತ್ತಿನ ಈ ವೆಜ್ ಥಾಲಿ ಮೆನ್ಯೂದಲ್ಲಿ ಗೀ ರೈಸ್, ಮಟರ್ ಪನ್ನೀರ್ ಗ್ರೇವಿ, ರಾ ಬನಾನಾ ರವಾ ಫ್ರೈ, ಚಿಟ್ ಚಾಟ್ ಸಲಾಡ್ ಹಾಗೆ ಒಂದು ಹೆಲ್ದಿ ಡ್ರಿಂಕ್ ಮಾಡ್ತಿದ್ದೀನಿ. ಓಕೆ, ಹಾಗಾದ್ರೆ ಲೇಟ್ ಮಾಡೋದು ಬೇಡ, ಬೇಗ ಬೇಗ ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಫಸ್ಟ್ ಇಲ್ಲಿ ಅಕ್ಕಿ ನೆನೆಸ್ಲಿಕ್ಕೆ ಹಾಕ್ತಿದ್ದೀನಿ. ಸೊ ಒಂದು ಪಾತ್ರೆ ತಗೊಂಡು 1 ಗ್ಲಾಸ್ ಬಾಸ್ಮತಿ ಅಕ್ಕಿ ಹಾಕ್ತಿದ್ದೀನಿ. ನೀವು ನಾರ್ಮಲ್ ರೈಸ್ ಬೇಕಾದರೂ ತಗೋಬಹುದು. ಇದಕ್ಕೆ ವಾಟರ್ ಹಾಕಿ 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಆದಮೇಲೆ ಅದಕ್ಕೆ ಕ್ಲೀನ್ ಆಗಿರೋ ವಾಟರ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೋಕ್ ಆಗಲಿಕ್ಕೆ ಬಿಡಬೇಕು. ಇದು ಸೋಕ್ ಆಗಲಿ ಅಷ್ಟರ ತನಕ ನಾವು ಸ್ವಲ್ಪ ಮಸಾಲೆ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಾ, ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಸೀಡ್ಸ್, 6 ರಿಂದ 8 ಗ್ರೀನ್ ಇಲೈಚಿ. ಇವಾಗ ಇಷ್ಟನ್ನು ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಲೈಟಾಗಿ ಅರೋಮಾ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಓಕೆ, ರೋಸ್ಟ್ ಆಗಿದೆ. ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಪೌಡರ್ ಮಾಡಿದರೆ ಆಯಿತು. ನೆಕ್ಸ್ಟ್ ಅದೇ ಫ್ರೈಯಿಂಗ್ ಪ್ಯಾನ್ನ ಸ್ವಲ್ಪ ಹೀಟ್ ಮಾಡ್ಕೊತಿದ್ದೀನಿ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕ್ತಿದ್ದೀನಿ. ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ 2 ಬಿಗ್ ಸೈಜ್ ಓನಿಯನ್ ರಫ್ಲಿ ಕಟ್ ಮಾಡಿ ಹಾಕೋತಿದ್ದೀನಿ. ಇದನ್ನು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಮಧ್ಯದಲ್ಲಿ ಸಾಲ್ಟ್ ಹಾಕ್ತಿದ್ದೀನಿ. ಇದರಿಂದ ಓನಿಯನ್ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ಮತ್ತೆ ಈರುಳ್ಳಿನ ಜಾಸ್ತಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬಾರ್ದು. ಇಲ್ಲಿ ನಮಗೆ ಕ್ರಂಚಿಯಾಗಿ ಬೇಡ, ಆನಿಯನ್ ಸಾಫ್ಟ್ ಆಗಿರಬೇಕು. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ 2 ಗ್ರೀನ್ ಚಿಲ್ಲಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6 ರಿಂದ 7 ಗಾರ್ಲಿಕ್, ಹಾಗೆ 2 ಇಂಚಷ್ಟು ಜಿಂಜರ್ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ಎಲ್ಲಾನು ರಫ್ಲಿ ಕಟ್ ಮಾಡಿ ಹಾಕೋತಿದ್ದೀನಿ. ಇದನ್ನು ಇವಾಗ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಹಾಫ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 5 ಗೋಡಂಬಿ, ಹಾಗೆ ಸ್ವಲ್ಪ 1 ಪಿಂಚಷ್ಟು ಹಿಂಗ್ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ನಾವು ಮಸಾಲ ಪೌಡರ್ ಹಾಕೋಬೇಕಾದ್ರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಹಾಗೆ ನಾವು ಫ್ರೈ ಮಾಡಬೇಕಾದ್ರೂ ಅಷ್ಟೇ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇರಬೇಕು. ಓಕೆ, ನೆಕ್ಸ್ಟ್ 1.5 ಟೇಬಲ್ ಸ್ಪೂನ್ ಕರ್ಡ್ ಆ್ಯಡ್ ಮಾಡ್ಕೋತಿದ್ದೀನಿ. ಹಾಗೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿರಲಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟ್ ಒಂದು 2 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕೋತಿದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆ, ಇದು ಆಗಿದೆ. ಇವಾಗ ಸ್ವಲ್ಪ ಕೂಲ್ ಆಗಲಿ. ನೆಕ್ಸ್ಟ್ ಗೀ ರೈಸ್ಗೆ ಸ್ವಲ್ಪ ಹೋಲ್ ಸ್ಪೈಸಸ್ನ ಕ್ರಶ್ಡ್ ಮಾಡ್ಕೊಳ್ಳೋಣ. 1 ಸ್ಟಾರ್ ಅನೀಸ್, 1 ಬ್ಲ್ಯಾಕ್ ಇಲೈಚಿ, ಹಾಫ್ ಇಂಚಷ್ಟು ದಾಲ್ಚಿನ್ನಿ, 3 ಲವಂಗ, 1 ಟೀ ಸ್ಪೂನ್ ಅಷ್ಟು ಬಡಿಶೋಪ್, ಹಾಫ್ ಟೀ ಸ್ಪೂನ್ ಪೆಪ್ಪರ್. ಇದನ್ನು ಇವಾಗ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಅಂದರೆ ಪೌಡರ್ ಮಾಡೋದಲ್ಲ, ನಾನು ತೋರಿಸ್ತೀನಿ, ಅಷ್ಟು ಮಾಡ್ಕೊಳ್ಳಿ ಸಾಕು. ಓಕೆ, ಇಷ್ಟಾದರೆ ಸಾಕು. ಇದನ್ನು ಇವಾಗ ಒಂದು ಸೈಡ್ಗೆ ಇಟ್ಕೋತೀನಿ. ಫಸ್ಟ್ ನಾನಿಲ್ಲಿ ಗೀ ರೈಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಒಂದು ಪಾತ್ರೆ ತಗೊಂಡು ಹೀಟ್ ಮಾಡ್ಕೋತಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 2 ಟೀ ಸ್ಪೂನ್ ಗೀ, 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಿದ್ದೀನಿ. ಹಾಗೆ ಬಿಗ್ ಸೈಜ್ 2 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು.
ಓನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಇಲ್ಲೇ ಸೈಡ್ಗೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೊತೀನಿ. ಒಂದು ಹಾಫ್ ಟೀ ಸ್ಪೂನ್ ಗೀ ಆ್ಯಡ್ ಮಾಡ್ಕೊತಿದ್ದೀನಿ. ಅದಕ್ಕೆ 10ರಿಂದ 15 ಗೋಡಂಬಿ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಓಕೆ, ಇದಾಗಿದೆ. ಇವಾಗ ಇದನ್ನ ತೆಗಿತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಲಿಕ್ಕೆ ಬಂದಿದೆ. ಇದರಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದಕ್ಕೆ ನಾವು ಕ್ರಶ್ ಮಾಡ್ಕೊಂಡಿರೋ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಅದಕ್ಕೆ ಒಂದು ಬೇ ಲೀಫ್ ಮತ್ತು 1/4 ಕಪ್ಪಷ್ಟು ಗ್ರೀನ್ ಪೀಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನೇ ಇವಾಗ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ ನಾವು ನೆನೆಸ್ಕೊಂಡಿರುವ ಬಾಸ್ಮತಿ ಅಕ್ಕಿನ ಹಾಕೋತಿದ್ದೀನಿ. ಇದನ್ನು ಇವಾಗ ತುಪ್ಪದಲ್ಲಿ ಒಂದು 2 to 3 ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗೀ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ವಾಟರ್ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೆಮನ್ ಜ್ಯೂಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಕುಕ್ ಮಾಡಿ. ಈ ಪ್ರೊಸೆಸ್ಗೆ ಅರೌಂಡ್ 15 ನಿಮಿಷ ತಗೊಳುತ್ತೆ ರೈಸ್ ರೆಡಿ ಆಗಲಿಕ್ಕೆ. ಓಕೆ, ಅಷ್ಟರ ತನಕ ನಾವು ಈ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಇದು ಕೂಲ್ ಆಗಿದೆ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊತಿದ್ದೀನಿ. ಪ್ಯೂರಿ ಮಾಡಲಿಕ್ಕೆ ಬಿಗ್ ಸೈಜ್ 1 ಟೊಮೆಟೊ ರಫ್ಲಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊತೀನಿ. ಟೊಮೆಟೊ ಪ್ಯೂರಿ ಕೂಡ ರೆಡಿ ಆಯಿತು. ಓಕೆ, ನೆಕ್ಸ್ಟ್ ನಾವು ರೋಸ್ಟ್ ಮಾಡ್ಕೊಂಡಿರೋ ಹೋಲ್ ಸ್ಪೈಸಸ್ನ ಫೈನ್ ಪೌಡರ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಮಟರ್ ಪನ್ನೀರ್ ಮಾಡಲಿಕ್ಕೆ ಎಲ್ಲ ಪೇಸ್ಟ್ ಆ್ಯಂಡ್ ಪೌಡರ್ ರೆಡಿಯಾಗಿದೆ. ಈ ಸೈಡ್ ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಅನ್ನ ಉದುರಾಗಿ ಬಂದಿದೆ. ಒಂದು ವೇಳೆ ರೈಸ್ ಕುಕ್ ಆಗಲಿಲ್ಲ ಅಂತ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ಹಾಟ್ ವಾಟರ್ನ ಹಾಕಿ ಕುಕ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಇವಾಗ ನಾವು ತೆಗೆದಿಟ್ಟಿರೋ ಈರುಳ್ಳಿ ಆ್ಯಂಡ್ ಗೋಡಂಬಿನ ಸೇರಿಸ್ಕೊತಿದ್ದೀನಿ. ನೀವಿಲ್ಲಿ ಒಣದ್ರಾಕ್ಷಿ ಕೂಡ ಹಾಕೋಬಹುದು. ತುಂಬ ಸಿಹಿತಾಗುತ್ತೆ ಅಂತ ನಾನು ಸೇರಿಸ್ಕೊಂಡಿಲ್ಲ. ಹಾಗೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು. ಬಟ್ ನಾನಿಲ್ಲಿ ಮಟರ್ ಪನ್ನೀರ್ ಜೊತೆ ಸರ್ವ್ ಮಾಡ್ಕೊಳ್ಳೋದ್ರಿಂದ ಹಾಕೋದಿಲ್ಲ. ಓಕೆ, ನಮ್ಮ ಗೀ ರೈಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಮಟರ್ ಪನ್ನೀರ್ ಪ್ರಿಪೇರ್ ಮಾಡಲಿಕ್ಕೆ 2 ಟೇಬಲ್ ಸ್ಪೂನ್ ಗೀ ಹಾಕೋತಿದ್ದೀನಿ. ಹಾಗೆ ಅದಕ್ಕೆ 1 ಕಪ್ ಅಷ್ಟು ಪನ್ನೀರ್ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ಪನ್ನೀರ್ನ ನಾನು ಕಲರ್ ಟ್ರಾನ್ಸ್ಫರ್ ಆಗೋವರೆಗೂ ಫ್ರೈ ಮಾಡ್ಕೊತಿಲ್ಲ. ಕೇವಲ 1 ನಿಮಿಷ ಅಷ್ಟೇ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಓಕೆ, ಇದು ಆಗಿದೆ. ಇದನ್ನು ಇವಾಗ ತೆಗೆದು ವಾರ್ಮ್ ವಾಟರ್ನಲ್ಲಿ ಹಾಕಿಡ್ತಿದ್ದೀನಿ. ಇದರಿಂದ ಪನ್ನೀರ್ ಒಳಗೆ ಸಾಫ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದೇ ಕಡೆಗೆ ನಾವು ಮಾಡ್ಕೊಂಡಿರೋ ಪೇಸ್ಟ್ ಹಾಕೋತಿದ್ದೀನಿ. ನೀವು ಬೇಕಾದರೆ ಆಯಿಲ್ ಅಥವಾ ಗೀನ ಆ್ಯಡ್ ಮಾಡ್ಕೋಬೋದು. ಇದನ್ನು ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಕಂಟಿನ್ಯೂಸ್ಲಿ ಸ್ಟೀರ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಗೀ ರಿಲೀಸ್ ಆಗ್ತಾ ಬರ್ತಿದ್ದಂಗೆ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಆಯಿಲ್ ರಿಲೀಸ್ ಆಗೋ ತನಕ ಕುಕ್ ಮಾಡ್ಕೋಬೇಕು. ಒಕೇಶನಲ್ಲಿ ಬೇಕಾದರೆ ಸ್ಟೀರ್ ಮಾಡ್ತಾ ಇರಿ.
ಓಕೆ, ಗ್ರೇವಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಕೊರಿಯಂಡರ್ ಲೀವ್ ಸ್ಟೆಮ್ನ ಕಟ್ ಮಾಡಿ ಹಾಕೋತಿದ್ದೀನಿ. ಇದನ್ನ ಇವಾಗ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಅರ್ಧ ಕಪ್ ಗ್ರೀನ್ ಪೀಸ್ ಅಂಡ್ 1 ಕಪ್ ಪನ್ನೀರ್ ಸೇರಿಸ್ಕೊತಿದ್ದೀನಿ. ಇದನ್ನ ಇವಾಗ ಮಿಕ್ಸ್ ಮಾಡಿ 7 ರಿಂದ 8 ನಿಮಿಷವರೆಗೂ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇರಲಿ. ಓಕೆ, ಇವಾಗ ಗ್ರೀನ್ ಪೀಸ್ ಅಂಡ್ ಪನ್ನೀರ್ ಕುಕ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಮಾಡ್ಕೊಂಡಿರೋ ಸ್ಪೈಸಸ್ ಪೌಡರ್ನ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ 1 ಟೇಬಲ್ ಅಷ್ಟು ಕಸೂರಿ ಮೇಥಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುಕ್ ಮಾಡಿದರೆ ಸಾಕು. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಶಿಂಗ್ ಅಂತ ಹಾಕೋತಿದ್ದೀನಿ. ಓಕೆ, ಇವಾಗ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಮಟರ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ ಎಲ್ಲರೂ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಒಂದು ರಾ ಬನಾನಾನ ತಗೊಂಡಿದ್ದೀನಿ. ಇದ್ರದ್ದು ಫ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಮೊದಲು ಎಲ್ಲ ಸಿಪ್ಪೆ ತೆಗೆದು ಅದನ್ನು ಉದ್ದಕ್ಕೆ ಕಟ್ ಮಾಡಿ 2 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಷನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್, 1 ಟೇಬಲ್ ಸ್ಪೂನ್ ಮಿರ್ಚಿ ಪೌಡರ್, 1/2 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಿದ್ದೀನಿ. ಸೊ ಅಷ್ಟರ ತನಕ ನಾವು ಚಿಟ್ ಚಾಟ್ ಸಲಾಡ್ನ ಪ್ರಿಪೇರ್ ಮಾಡೋಣ. ಒಂದು ಬೌಲ್ಗೆ ಸ್ಮಾಲ್ ಸೈಜ್ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆ 1 ಮೀಡಿಯಂ ಸೈಜ್ ಟೊಮೆಟೊ, ಅರ್ಧ ಕಪ್ ಚಾಪ್ಡ್ ಕ್ಯಾರೆಟ್, 1 ಕಪ್ ಚಾಪ್ಡ್ ಕುಕುಂಬರ್, 1 ಕಪ್ ಕಾರ್ನ್ ಬೇಯಿಸ್ಕೊಂಡಿರೋದು, 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್, 1/2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಪಿಂಚಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಉಪ್ಪು. ಚಾಟ್ ಮಸಾಲದಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಸೊ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚಿಟ್ ಚಾಟ್ ಸಲಾಡ್ ತಿನ್ನಲಿಕ್ಕೆ ನಿಜವಾಗ್ಲೂ ಚಾಟ್ಸ್ ರೀತಿಯೇ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಸಿಹಿಯಾಗಿ, ಹುಳಿತಾಗಿ, ಸ್ವಲ್ಪ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಚಾಪ್ಡ್ ಕೊರಿಯಂಡರ್ ಲೀವ್ಸ್ ಹಾಕೋತಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಚಿಟ್ ಚಾಟ್ ಸಲಾಡ್ ಕೂಡ ರೆಡಿಯಾಗಿದೆ. ಇದನ್ನು ಒಂದು ಸೈಡ್ಗೆ ಇಟ್ಟು ಬಿಡೋಣ. ನೆಕ್ಸ್ಟ್ ರಾ ಬನಾನಾ ಫ್ರೈ ಮಾಡಲಿಕ್ಕೆ ರವೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಂತರ ಒಂದೊಂದೇ ಸ್ಲೈಸ್ ತಗೊಂಡು ರವೆ ಹಚ್ಕೋಬೇಕು. ರವಾನ ಲೈಟಾಗಿ ಹಚ್ಕೊಳ್ಳಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳಿಕ್ಕೆ ತವಾ ಮೇಲೆ ಹಾಕೋತಿದ್ದೀನಿ. ಫ್ರೈ ಮಾಡಲಿಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಮೇಲಿಂದ ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. ಒಂದು ಸೈಡ್ ಇದು ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಒಂದು ಸೈಡ್ ಫ್ರೈ ಆಗಿದೆ. ಇದನ್ನು ಇವಾಗ ಫ್ಲಿಪ್ ಮಾಡಿ ಮತ್ತೊಂದು ಸೈಡ್ನ ಫ್ರೈ ಮಾಡ್ಕೋಬೇಕು. ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತಾಗುತ್ತೆ. ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಊಟ ಮಾಡೋ ಟೈಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಮತ್ತೊಂದು ಸೈಡ್ ಕುಕ್ ಆಗಲಿ. ಅಷ್ಟರ ತನಕ ಒಂದು ಹೆಲ್ತಿ ಡ್ರಿಂಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫಾರ್ಮ್ ಹಾಟ್ಸ್ ಅವ್ರದ್ದು ಕೋಕಮ್ ಸಿರಪ್ ತೊಗೊಂಡಿದ್ದೀನಿ. ಇದು ಎಲ್ಲ ಲೋಕಲ್ ಸ್ಟೋರ್ನಲ್ಲೂ ಅವೈಲೇಬಲ್ ಇರುತ್ತೆ. ಸೇಮ್ ಬ್ರ್ಯಾಂಡ್ ಇಲ್ಲ ಅಂದ್ರೂ ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ನಾನು ಇಲ್ಲಿ ಕೋಕಮ್ ಸಿರಪ್ನ ಗ್ಲಾಸ್ನಲ್ಲಿ ಹಾಕೋತಿದ್ದೀನಿ. ಹಾಗೆ 1/2 ಇಂಚಷ್ಟು ಶುಂಠಿ ಮತ್ತು 5 ರಿಂದ 6 ಪುದೀನ ಎಲೆ ಸ್ವಲ್ಪ ಜಜ್ಜಿ ಹಾಕೋತಿದ್ದೀನಿ. ಹಾಗೆ ಫುಲ್ 1 ನಿಂಬೆಹಣ್ಣಿನ ರಸ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್, 2 ಟೇಬಲ್ ಸ್ಪೂನ್ ಶುಗರ್. ಇದು ನಿಮಗೆ ಸ್ವೀಟ್ ಹೆಂಗೆ ಬೇಕೋ ಆ ರೀತಿ ಹಾಕೊಳ್ಳಿ. ಹಾಗೆ ನಾನಿಲ್ಲಿ ಕೋಲ್ಡ್ ವಾಟರ್ ಸೇರಿಸ್ಕೊತಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ವಾಟರ್ ಹಾಕ್ಕೊಂಡು ಐಸ್ ಕ್ಯೂಬ್ನ ಸೇರಿಸ್ಕೋಬೋದು. ಇದನ್ನು ಇವಾಗ ಸಕ್ಕರೆ ಎಲ್ಲ ಕರಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಹೆಲ್ತಿ ಡ್ರಿಂಕ್ ಕೋಕಮ್ ಲೆಮನ್ ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸ್ ತುಂಬ ಚೆನ್ನಾಗಿತ್ತಾಗುತ್ತೆ. ಎಲ್ಲರೂ ಟ್ರೈ ಮಾಡಿ.
ಈ ಸೈಡ್ ಫ್ರೈ ಕೂಡ ರೆಡಿಯಾಗಿದೆ, ಸರ್ವ್ ಮಾಡಿಬಿಡ್ತೀನಿ. ಓಕೆ, ನಮ್ಮ ವೆಜ್ ಥಾಲಿ ಅಂದರೆ ಗೀ ರೈಸ್, ಮಟರ್ ಪನ್ನೀರ್ ಗ್ರೇವಿ, ಚಿಟ್ ಚಾಟ್ ಸಲಾಡ್, ರಾ ಬನಾನಾ ರವಾ ಫ್ರೈ, ಕೋಕಮ್ ಲೆಮನ್ ಜ್ಯೂಸ್ ಎಲ್ಲನೂ ರೆಡಿಯಾಗಿದೆ. ಎಲ್ಲ ರೆಸಿಪಿ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ. ಹಾಗೆ ಈ ಗೀ ರೈಸ್ ಜೊತೆ ಮಟರ್ ಪನ್ನೀರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ. ಇವತ್ತಿನ ಈ 5 ರೆಸಿಪಿಯಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.